ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ರತ್ನವನ್ನ ನಮ್ಮ ಪರ್ಸುಗೆ ಕೊಡೋಣ ಅಂತ ಯೋಚನೆ ಮಾಡಿ. ಅದಕ್ಕೆ ನಿಮ್ಮ ಹತ್ರ ಏನೋ ಒಂದು ಹೇಳ್ತೀನಿ, ಬೈಬಾರ್ದು. ಸರಿ ಬೈಯಲ್ಲ ಹೇಳು. ಅದು ಅದಕ್ಕೆ ನಾನು ಚಿಕ್ಕವಳು ಇಷ್ಟು ದೊಡ್ಡ ವಿಷಯ ಹೇಳ್ತಾ ಇದ್ದೀನಿ. ಅದಕ್ಕೆ ಅದು ರತ್ನಕ್ಕಂಗೆ ಪರ್ಶು ಮೇಲೆ ರತ್ನಕ್ಕಂಗೆ ಪರ್ಶು ಮೇಲೆ ಮನ್ಸಿದೆ ಅನ್ಸುತ್ತೆ. ಅದಕ್ಕೆ ಈ ಮದುವೆಯಿಂದ ನಮ್ಮ ಕುಟುಂಬ ಮತ್ತೆ ಮಾವನ ಕುಟುಂಬದ ಕನಸು ನನ್ಸಾಗೋದಾದ್ರೆ ಈ ಮದುವೆ ಆಗೋದು ಸರಿ ಅನ್ಸುತ್ತೆ. ಅದಕ್ಕೆ ಏನು ಹೇಳ್ತಿದ್ದೆ ಚೋಟು? ನೋಡಿ ನೋಡಿ, ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು ಬೈಬಾರ್ದು ಅಂತ. ಅಯ್ಯೋ, ನಾನು ಬೈತಿಲ್ಲ ಚೋಟು, ವಿಷಯ ಪೂರ್ತಿ ಹೇಳು. ಅದು ಅದಕ್ಕೆ ಪರ್ಶು ಅಣ್ಣನ್ ಕಂಡ್ರೆ ಮುಂಚೆಲ್ಲ ನಮ್ಗೆ ಅಷ್ಟಕ್ಕಷ್ಟೇ, ರತ್ನಕ್ಕಂಗಂತೂ ಆಗ್ತಾನೆ ಇರ್ಲಿಲ್ಲ. ಅದೇ ರಾಣಿ ಅಕ್ಕನ ಮದುವೆ ಆಯ್ತಲ್ಲ, ಆಗ ನಾನು, ರತ್ನಕ್ಕ, ರಶ್ಮಿ ಅಕ್ಕ, ಸೀನಾ ಭಾವ, ಮಂಜಿ ಎಲ್ಲಾ ಜೊತೆ ಪರ್ಶುನು ಕ್ಲೋಸ್ ಆದ. ನಮ್ಮ ಮಧ್ಯ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ನಾವೆಲ್ಲ ಅಷ್ಟು ಕ್ಲೋಸ್ ಆದ್ಮೇಲೆ ಪರ್ಶು ನಮಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಿದ್ದ, ತುಂಬಾ ಒಳ್ಳೆಯವನಾಗಿದ್ದ. ಅದಕ್ಕೆ ಮೊನ್ನೆ ನಾವು ಸ್ಕೂಲಿಂದ ಬರ್ಬೇಕಾದ್ರೆ ಪರ್ಶು ಸಿಕ್ಕಿದ. ಅದಕ್ಕೆ ಅವತ್ತು ಅಣ್ಣ ರತ್ನಕ್ಕಂಗೂ ಪರ್ಶುಗೂ ಮದ್ವೆ ಅಂತ ಮಾವನ ಮನೇಲಿ ಕೇಳ್ಕೊಂಬರಕ್ ಹೋಗಿದ್ನಲ್ಲ, ಆ ವಿಷಯ ಪರ್ಶು ಫ್ರೆಂಡ್ಸಿಗೆ ಗೊತ್ತಾಗಿದೆ. ಆವಾಗ ರತ್ನಂಗೂ ಪರ್ಶುಗೂ ಮದ್ವೆ ಅಂತ ರೇಗಿಸ್ತಿದ್ರಂತೆ. ಆಗ ಪರ್ಶುನೇ ನಮ್ಮ ಹತ್ರ ಬಂದು, ನನ್ಗೂ ನಿನ್ ಮೇಲೆ ಆತರ ಏನು ಆಸೆ ಇಲ್ಲ ಅಲ್ವೇ? ಆವಾಗ ರತ್ನಕ್ಕನ್ ಮುಖ ನೋಡ್ಬೇಕಿತ್ತು. ಅದಕ್ಕೆ ಅಲ್ಲಿವರೆಗೂ ನಗ್ತಿದ್ದವಳು ಆ ವಿಷಯ ಹೇಳಿದ ತಕ್ಷಣ ಸಡನ್ ಆಗಿ ಬೇಜಾರಾಗ್ಬಿಟ್ಲು. ಆಮೇಲೆ ಇನ್ನೇನ್ ಅದಕ್ಕೆ ಪರ್ಶು ಆ ವಿಷಯ ಹೇಳೋವರೆಗೂ ಚೆನ್ನಾಗಿದ್ದ ರತ್ನಕ್ಕ ಆ ವಿಷಯ ಹೇಳಿದ ತಕ್ಷಣ ಬೇಜಾರಾಗ್ಬಿಟ್ಲು. ಆವಾಗ್ಲೇ ಅನ್ಕೊಂಡೆ ರತ್ನಕ್ಕನ ಮನ್ಸಲ್ಲಿ ಪರ್ಶು ಬಗ್ಗೆ ಏನೋ ಒಂದು ಫೀಲಿಂಗ್ ಇರಬೇಕು ಅಂತ. ಅದನ್ನೇ ಹೇಳೋಣ ಅಂತ ಬಂದೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತ? ಅದಕ್ಕೆ ಇಲ್ಲ ಚೋಟು, ನೀನು ಹೇಳಿದ್ದು ಒಳ್ಳೇದೇ ಆಯಿತು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ನನಗೊಂದು ಡೌಟು, ನಿಮ್ಮ ಅಕ್ಕ ರತ್ನ ಪರ್ಶು ಜೊತೆ ಮದುವೆ ಆದರೆ ನಿನಗೆ ಓಕೆನಾ? ಪರ್ಶು ತುಂಬ ಒಳ್ಳೆಯವನದಕ್ಕೆ, ಚೂರು ಅಹಂಕಾರ ಇಲ್ಲ, ಜೋಡಿನೂ ಚೆನ್ನಾಗಿದೆ, ನಂಗೆ ಓಕೆ. ಸರಿ ಅದಕ್ಕೆ. ಚಿನ್ನದಂತ ಹುಡುಗಿಗೆ ಮುತ್ತಿನಂತ ಹುಡುಗ ಬೇಕು, ನಮ್ಮ ಬೀಗರಾಗಲು ಒಪ್ಪಿಗೆಯೇ ಒಪ್ಪಿಗೆಯೇ ಒಪ್ಪಿಗೆಯೇ. ಅಣ್ಣ, ನಾವೇನ್ ದೂರದವ್ರ? ಈಟೊಂದು ಪಕ್ಕದಲ್ಲಿ ನಿಂತಿದ್ಯಾ, ಹತ್ರದವ್ರೇಕಲ್ಲ. ಏನ್ ಕಾಮಿಡಿನ? ಇಲ್ಲ ಕಲ, ಜೋಕ್ ಜೋಕ್. ಆಯ್ತು ಬಿಡೋಣ. ಯಾಕ್ರಲ್ಲ, ಏನಾಯ್ತು? ಅಲ್ಲಣ್ಣ, ಏನಾಯ್ತು ಅಂತ ಕೇಳ್ತಿಯಲ್ಲ ಅಣ್ಣ. ನಿನ್ಗೆ ನಾವು ತಮ್ಮಂದಿರ್ಗಿಂತ ಹೆಚ್ಚಾಗಿದ್ದೀವಿ, ನಮ್ಮಿಂದಾನೇ ವಿಷಯ ಮುಚ್ಚಿಡ್ತೀಯಲ್ಲ. ಏನ್ ನಾನೇನ್ರಲ್ಲ ಮುಚ್ಚಿಟ್ಟೆ? ಅಲ್ಲಣ್ಣ, ಫೋನ್ ಬಂದ್ರೆ ಅಷ್ಟು ದೂರ ಹೋಗಿ ಮಾತಾಡ್ತೀಯ, ಏನೋ ನಾವು ಕೇಳಿಸ್ಕೊಂಡು ಹೊಟ್ಟೆ ಹುಡ್ಕೋತೀಯ ಅನ್ನೋ ಹಾಗೆ. ಆಮೇಲೆ ಖುಷಿಯಾಗಿ ಬಂದು ಹಾಡು ಹೇಳ್ತೀಯ. ಏನು ಅಂತ ಹೇಳಿದ್ರೆ ನಾವು ಬೇಡ ಅಂತೀವ. ನಡುವೆ ಯಾಕೋ ನಮ್ಮ ಮ್ಯಾಕ್ ಖುಷಿ ಇರುತ್ತಿ ಕಮ್ಮಿ ಆಗೈತಿ ನಿಂಗೆ. ತೆಗ್ದು ಬುಟ್ಟ ಅಂದ್ರೆ ಬೈತಲೆ ಮ್ಯಾಕೆ ಬಾಚ ಬುಲ್ಡೆ ಚಿಪ್ ಐತಲ್ಲ, ಎಗರ ಬಿಡ್ಬೇಕು. ಅಲ್ಲ ಕಂಡ್ರಲ್ಲ, ಏನ್ರಲ್ಲ ಬಾರಿ ಮಾತಾಡ್ತಿದ್ದೀರಾ? ಏನೋ ಎಲ್ಲ ಒಪ್ಪಿಗೆ ಆದ್ಮ್ಯಾಕೆ ನಿಮ್ಗೆ ಹೇಳೋ ಮಾತಿದ್ದೆ, ಅಷ್ಟರಾಗೆ ಈಟೊಂದು ದೊಡ್ಡ ದೊಡ್ಡ ಮಾತು. ನಿಮ್ಗೆ ಹೇಳಿದೆ ಯಾವ ಕೆಲಸ ಮಾಡೀನಿ ನಾನು? ಸಾಯ ಗಂಟ ನೀವು ನನ್ನ ತಮ್ಮಂದ್ರೆ ಗೆಪ್ತಿಲ್ ಹಿಡ್ಕೊಳ್ಳಿ. ಅಣ್ಣ ಬಿಡ್ತು ಅನ್ನೋ, ವಿಷಯ ಏನು ಅಂತ ಹೇಳೋಣ. ಅದು ನಮ್ಮ ರತ್ನಂಗೆ ಕಂಕಣ ಬಲ ಕೂಡ್ ಬಂದೈತಿ ಅಂತ ಕಲ್ರಲ್ಲ, ಅದಕ್ಕೆ ಅವಳಿಗೆ ಮದುವೆ ಮಾಡು ಮಾತು ಅನ್ಕೊಂಡಿವ್ನಿ ಕಣ್ರಲ್ಲ. ಬತ್ತ ರತ್ನನ್ ತಾವು ಹೇಳ್ಕೊಂಡ್ ಬಂದೀನಿ ನಾನು, ಗಂಡು ಒಪ್ಗೆನಾ ಇಲ್ವಾ ಅಂತ. ಅವಳು ಸಂಜೆ ಒಳಗೆ ಹೇಳ್ತಾಳೆ. ಆಮ್ಯಾಕೆ ನೀವೆಲ್ಲನ್ರಲ್ಲ ಮದುವೆಯಲ್ಲಿ ಮುಂದೆ ನಿಂತ್ಕೊಂಡು ಓಡಾಡೋರು. ಅಣ್ಣ, ಇಂಥ ಖುಷಿ ವಿಷಯನ ಹೊಟ್ಟೆನಾಗಿ ಇಟ್ಕೊಂಡ್ರೆ ಹೆಂಗೆ? ಅಂದಂಗೆ ಗಂಡ್ಯಾರನು? ಗಂಡು ಬೇರೆ ಯಾರೋ ಅಲ್ಲ ಕಂಡ್ರಲ್ಲ, ನಮ್ಮ ಪರ್ಸು.
ಅಣ್ಣ ಯಾವುದೇ ಕಾರಣಕ್ಕೂ ಈ ಮದುವೆ ಆಗ್ಬಾರ್ದು. ಇದಕ್ಕೆ ನಾನು ಒಪ್ಪಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ರತ್ನನ ಪರ್ಶು ಕೊಟ್ಟು ಮದುವೆ ಮಾಡೋದಕ್ಕೆ ನಾನು ಬಿಡಲ್ಲ. ಗೋಡಂಬಿ ಯಾಕಲ್ಲ ಹೇಳನಂತವ, ಏನಾಯ್ತು? ರತ್ನವನ್ ಮದ್ವೆ ಯಾಕ್ಲ ಬೇಡ ಅಂತೀರಿ? ಲೇ ಗೋಡಂಬಿ, ನಂಗೆ ಎದೆ ಬಡ್ತಾನೆ ನಿಂತೋದಂಗ ಐತೈತೆ. ಹೇಳ ಏನಾಯ್ತು ಅಂತ ಹೇಳ. ಇಲ್ಲ ಇಲ್ಲ, ಅಣ್ಣಂಗೆ ನಿಜ ಗೊತ್ತಾದ್ರೆ ಎದೆನೇ ಹೊಡ್ಕೊತಾನೆ. ನಾನು ಹೇಳ್ಬಾರ್ದು. ಪರ್ಶು ಜೊತೆ ಬೇಕಿದ್ರೆ ಆಮೇಲೆ ಮಾತಾಡ್ಕೊತೀನಿ. ಆದ್ರೆ ಇವಾಗ ನಾನೇನು ಹೇಳಕ್ಕಿಲ್ಲ. ಅಣ್ಣೋ ನೀನ್ ಗಾಬರಿ ಆಗ್ಬೇಡಣೋ. ನೀನ್ ಗಾಬರಿ ಆದ್ರೆ ನಂಗೂ ಗಾಬರಿ ಆಯ್ತದಣೋ. ಅಯ್ಯೋ ಮೊದ್ಲು ಏನಾಯ್ತು ಅಂತ ನೀ ಹೇಳಪ್ಪ. ಅಣ್ಣೋ ಮದ್ವೆ ಬೇಡ ಅಂದ್ರೆ ನೀನ್ ಬೇರೆ ತರ ಅನ್ಕೋಬೇಡಣೋ. ಏಯ್ ಬ್ಯಾಡ ಅಂದ್ರೆ ಬ್ಯಾಡ ಅಂತಾನೆ ಕಲ್ಲ, ಇನ್ನೇನ್ಲ ಆಯ್ತದೆ ಮೂದೇವಿ? ಇಲ್ಲ ಹೇಳ್ತೀನಿ ಅಣ್ಣ. ರತ್ನವನಿಗೆ ಕೇಳಿದೆ ಈ ಮದ್ವೆ ಮಾಡೋದು ಬೇಡ ಅಂತ. ಪಾಪ ಅವಳ ಮನ್ಸಲ್ಲಿ ಏನಿರುತ್ತೋ ಏನೋ, ಹೆಣ್ಮಕ್ಳ ಆಸೆನೂ ಕೇಳಬೇಕಲ್ವಾ. ಅದು ಅಲ್ಲದೆ ಅಕ್ಕಪಕ್ಕದ ಊರಿನಲ್ಲಿ ಮಡಿಲು ಶಿವ ಅಂತಾನೆ ಫೇಮಸ್ ಆಗಿದ್ಯಾ. ಅಂಥದ್ರಾಗೆ ತಂಗಿ ಮದ್ವೆನ ಅವನು ಇಷ್ಟ ಬಂದಾಗ ಮಾಡ್ಕೊಂಡ ಅಂತ ಜನ ಆಡ್ಕೋಬಾರ್ದಲ್ವಾ. ಅದಕ್ಕೆ ಹೇಳಿದೆ ಅಣ್ಣ. ಓ ಹಂಗ. ರತ್ನವನ ಅಭಿಪ್ರಾಯ ಇಲ್ದೆ ಈ ಮದುವೆ ಮುಂದಕ್ಕೆ ಹೋಗಿಲ್ಲಕಲ್ಲ. ಅವಳಿಗೆ ಹೆಂಗ ಇಷ್ಟನೋ ಹಂಗೆಯ, ಸರಿನಾ? ಏ ಕೊಡಂಬಿ, ನಮ್ಮ ಶಿವಣ್ಣ ಬೇರೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡೋನು, ಸ್ವಂತ ತಂಗಿ ಬಗ್ಗೆ ಯೋಚನೆ ಮಾಡಕ್ಕಿಲ್ವೇನ್ಲ? ನೀನ ಮೂದೇವಿ ಅದು ಗೊತ್ತು ಕಲ್ಲ. ಹಾ ಆದ್ರೂ ಹೇಳಿದೆ ಅಷ್ಟೆ. ಲೇ ಜೀವ ಬಾಯಿಗೆ ಬಂದಿತ್ತು, ಒಳ್ಳೆ ಕಥೆ ನಿಂದು. ಅಣ್ಣ ನಿನ್ ಮಕ್ಕದ ಮ್ಯಾಕೆ ಈ ನಿನ್ ನಗು ಯಾವಾಗ್ಲೂ ಹಿಂಗೆ ಇರ್ಬೇಕು. ಪರ್ಶು ಜೊತೆ ರತ್ನವನ ಮದುವೆ ಆದ್ರೆ ನಿನ್ ನಗು ಜೊತೆ ರತ್ನವನ ನಗುನು ಹೊಂಟೋಯ್ತದೆ. ಅವನೊಬ್ಬ ರಾಕ್ಷಸ, ರಾಕ್ಷಸ ಕಣಣ್ಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ